ಎಲ್ರಿಗೂ ನಮಸ್ಕಾರ. ನೆನ್ನೆ ಎಪಿಸೋಡಲ್ಲಿ ಕೆ ವಿ ರಾಜ್ ಅವರ ನಿಂತೋದ ಸಿನಿಮಾಗಳು, ಕೆಲವು ಸಿನಿಮಾಗಳ ಬಗ್ಗೆ ಎಲ್ಲ ನಾನು ಹೇಳಿದೆ. ಈಗ ಕೆ ವಿ ರಾಜ್ ಅವರ ಹಿಂದಿ ಪಯಣ, ಬಾಲಿವುಡ್ ಪಯಣ ಹೇಗೆ ಅಂತ. ಬಂಧ ಮುಕ್ತ ಸಿನಿಮಾದ ಒಂದು ಡಬ್ಬಿಂಗ್ ನಡೀತಾ ಇರುತ್ತೆ ಇಲ್ಲಿ ಬೆಂಗಳೂರಲ್ಲಿ. ಆಗ ಅಮಿತಾಬ್ ಬಚ್ಚನ್ ಅವರು ಇಲ್ಲಿ ಬಂದಿರ್ತಾರೆ ಬೆಂಗಳೂರಿಗೆ. ಅವ್ರನ್ನ ತುಂಬ ಸಾಂಗತ್ಯ ಇರೋದು ಆಗ ರಾಶಿ ಬ್ರದರ್ಸ್, ಅಂದರೆ ನಮ್ಮ ಶಿವರಾಮಣ್ಣ ಇದ್ದಾರಲ್ಲ, ಈಗ ನಮ್ಮೊಂದಿಗಿಲ್ಲ, ಅವ್ರನ್ನ ನಾವು ನೆನೆಸ್ಕೊಬೇಕು. ಶಿವರಾಮಣ್ಣ ಅವರ ಬ್ರದರು ಅಲ್ಲಿ ಪ್ರೊಡ್ಯೂಸರು, ಹಿಂದೀಲಿ ತುಂಬ ಫೇಮಸ್ ಅವರು, ರಾಶಿ ಬ್ರದರ್ಸ್ ಅಂತ ಹೇಳೋದು ಅವರಿಗೆ. ಅವರು ಅಮಿತಾಬ್ ಬಚ್ಚನ್ ಅವರನ್ನ ಭೇಟಿಯಾಗಿ ಬಂಧ ಮುಕ್ತ ಅಂತ ಒಂದು ಸಿನಿಮಾ ಆಗಿದೆ, ಒಬ್ಬ ಡೈರೆಕ್ಟರ್ ಕೆ ವಿ ರಾಜು ಅಂತ ಮಾಡಿದ್ದಾರೆ, ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ. ಅಮಿತಾಬ್ ಬಚ್ಚನ್ ಅವರು ನೋಡ್ತಾರೆ, ಸ್ಟುಡಿಯೋದಲ್ಲಿ ನೋಡ್ತಾರೆ ಸಿನಿಮಾನ, ಖುಷಿಯಾಗ್ಬಿಡ್ತಾರೆ, ತುಂಬ ಚೆನ್ನಾಗಿದೆಯಲ್ಲ ಈ ಸಿನಿಮಾ, ನಾನು ಈ ಸಿನಿಮಾನ ಹಿಂದಿಲಿ ಮಾಡ್ತೀನಿ ಅಂತಾರೆ. ಆಗ ಇಮಿಡಿಯೇಟಾಗಿ ಕೆ ವಿ ರಾಜ್ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಕೆ ವಿ ರಾಜ್ ಅವರು ಅಮಿತಾಬ್ ಬಚ್ಚನ್ ಅವ್ರು ಕರೆದ್ರೆ ಎಲ್ಲರೂ ಓಡ್ ಬಂದುಬಿಡ್ತಾರೆ ಅಂತ ಲೆಜೆಂಡ್ ಕರೆದಾಗ. ಆದರೆ ಕೆ ವಿ ರಾಜ್ ಅವರು ಕೆಲಸ ಮುಗಿಸಿ ಸಂಜೆ ಬರ್ತೀನಿ, ಈಗ ಶೂಟಿಂಗಲ್ಲಿದ್ದೀನಿ ಅಂತಾರೆ. ಆ ಡೈಲಾಗ್ ಅಮಿತಾಬ್ ಬಚ್ಚನ್ ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿ, ಅಮಿತಾಬ್ ಬಚ್ಚನ್ ಅಂತ ಲೆಜೆಂಡ್ ಕರೆದಾಗ ಎಲ್ಲರೂ ಬರ್ತಾರಲ್ವಾ, ಇವ್ರು ಹಿಂಗೆ ಹೇಳಿದಾಗ ಅವ್ರಿಗೆ ಖುಷಿಯಾಗುತ್ತೆ ಅಮಿತಾಬ್ ಬಚ್ಚನ್ ಅವ್ರಿಗೆ, ಎಂಥ ವರ್ಕಾಲಿಕಪ್ಪ ಇವರು ಅಂತ. ಬರ್ತಾರೆ ಕೆ ವಿ ರಾಜ್ ಅವರು, ಮೀಟ್ ಮಾಡ್ತಾರೆ, ಆ ಸಿನಿಮಾ ಆಗುತ್ತೆ. ಆ ಸಿನಿಮಾ ಕಂಪ್ಲೀಟ್ ಆಗೋ ಸ್ವಲ್ಪ ಹಿಂದೆ ಆ ನಿರ್ಮಾಪಕ ತಿಳ್ಕೊಂಬಿಡ್ತಾರೆ. ಹಾಗಾಗಿ ಸಿನಿಮಾ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ಯಾಕೆಂದರೆ ಆ ಕುಟುಂಬದವ್ರ ಮೇಲೆ ರಾಜು ಅವ್ರಿಗಿದ್ದಂಥ ಒಂದು ಕಾಳಜಿ, ಅಂದರೆ ಮೇನ್ ಪಿಲ್ಲರ್ ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬ ನಾವು ವೆಚ್ಚ ಮಾಡಿಸ್ಬಾರ್ದು, ಇವಾಗ ಸ್ವಲ್ಪ ಕಥೆನ ಇನ್ನೂ ಸ್ವಲ್ಪ ಕೆಳಗಿಳಿಸಿ, ಒಂದು ಬಜೆಟ್ನ ಕೆಳಗಿಳಿಸಿ ಮಾಡೋಣ ಅಂತೇಳಿ ಮಾಡಿದ್ದಕ್ಕೆ ಆ ಸಿನಿಮಾ ಒಂದು ಎವರೇಜಾಗಿ ಓಡುತ್ತೆ. ಸೂಪರ್ ಡೂಪರ್ ಹಿಟ್ ಆಗಲ್ಲ, ಬಂಧ ಮುಕ್ತದಷ್ಟು ಓಡಲ್ಲ, ಆದರೆ ಒಂದು ಎವರೇಜ್ ಹಿಟ್ ಆಗುತ್ತೆ. ಅಮಿತಾಬ್ ಬಚ್ಚನ್ ಕೆರಿಯರಲ್ಲಿ ಒಂದು ಒಳ್ಳೆ ಮೂವಿ ಅದು, ನೋ ಡೌಟ್. ಹಾಗೆ ಶುರುವಾಗೋದವರು ಆ ಒಂದು ಬಾಲಿವುಡ್ ಇದು. ಆಮೇಲೆ ಅಮಿತಾಬ್ ಬಚ್ಚನ್ ಇನ್ನೊಂದು ಸಿನಿಮಾನೂ ಮಾಡಬೇಕಾಗಿರುತ್ತೆ, ಆ ಪ್ಲ್ಯಾನಿಂಗಲ್ಲಿರುತ್ತೆ. ತುಂಬ ಇಷ್ಟ ಅಮಿತಾಬ್ ಬಚ್ಚನ್ ಅವರಿಗೆ ಒಟ್ಟಿಗೆ ಕೆಲಸ ಮಾಡೋದು. ಯಾಕೆಂದರೆ ಔಟ್ಸೈಡ್ ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ಶೂಟಿಂಗ್ ಸ್ಪಾಟಿಗೆ ಬಂದಾಗ ಬೆಂಕಿ ಥರ ಇರ್ತಾರೆ. ಅದು ಅಮಿತಾಬ್ ಬಚ್ಚನ್ ಅವ್ರಿಗೆ ಖುಷಿ, ಒಳ್ಳೆ ವರ್ಕ್ ತಗೋತಾರೆ, ಒಳ್ಳೆ ವರ್ಕಲಿಕ್ಕೆ ಇವರು ಅಂತ. ಅದೇ ಎಲ್ಲರಿಗೂ ಇರಬೇಕಾಗಿದ್ದಲ್ವಾ, ಶಿಸ್ತು. 1992 ಸುನಿಲ್ ಶೆಟ್ಟಿ ಅವರಿಗೆ ಕೂಡ ದೋ ಕದಮ್ ಆಗೆ ಅಂತೇಳಿ ಸಿನಿಮಾ ಮಾಡಬೇಕಾಗಿರುತ್ತೆ. ದಿವ್ಯಾ ಭಾರತಿ ಅವರ ಕೊನೆ ಸಿನಿಮಾ ಅದು, ಮೇಕಪ್ ಮಾಡಿದ ಕೊನೆ ಸಿನಿಮಾ. ಆಮೇಲೆ ತಿರ್ಕೊಂಡ್ಬಿಡ್ತಾರೆ ದಿವ್ಯಾ ಭಾರತಿ ಅವರು. ಆ ಸಿನಿಮಾದ ಮುಹೂರ್ತಲ್ಲಿ ಆಗುತ್ತೆ, ನೀವು ಅವ್ನ ಇಮೇಜ್ ನೋಡ್ತಾ ಇದ್ದೀರಿ, ಆ ಮುಹೂರ್ತ ಆಗುತ್ತೆ. ಆದರೆ ಅದು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಈ ಥರ ಒಂದು ಸಾವಿನಿಂದ, ಅವರ ಒಂದು ದಿವ್ಯಾ ಭಾರತಿ ಸಾವಿನಿಂದ ಅದು ನಿಂತೋಗುತ್ತೆ. ಗದಾರ್ ಅಂತ ಸಿನಿಮಾ ಕೂಡ ಮಾಡಬೇಕಾಗಿರುತ್ತೆ, ಅದು ಕೂಡ ಶೂಟಿಂಗ್ ಶುರುವಾಗಿ ನಿಂತೋಗುತ್ತೆ. ಅದು ನಿರ್ಮಾಪಕ ತೊಂದರೆ ಕೊಡ್ತಾರೆ. ಅದೇ ರೀತಿ ಮಹೇಶ್ ಭಟ್, ಇಂದಿಯ ಒಂದು ಹೆಸರಾಂತ ನಿರ್ದೇಶಕರು, ಎಲ್ಲರೂ ಗೊತ್ತಿರೋರು. ಅವ್ರು ಯಾರನ್ನೂ ಅಷ್ಟು ಸುಲಭದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಆದರೆ ಸಡಕ್ ಅನ್ನೋ ಸಿನಿಮಾ ಮಾಡಬೇಕಾದ್ರೆ, ಅದರ ಶೂಟಿಂಗ್ ಮೈಸೂರಲ್ಲೂ ಮಾಡಿರ್ತಾರೆ, ಬಾಂಬೆಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಕೆ ವಿ ರಾಜ್ ಅವ್ರನ್ನ ಹೋಟ್ಲಿಗೆ ಕರೆಸ್ತಾರೆ, ಅವ್ರು ಇದ್ದಂಥ ಹೋಟ್ಲಿಗೆ ಕರೆಸ್ತಾರೆ. ಪಕ್ಕದಲ್ಲೇ ಕೆ ವಿ ರಾಜ್ ವಾಸ್ತವ್ಯ ಓಡಿರ್ತಾರೆ, ಅಲ್ಲಿ ಹಿಂದಿ ಸಿನಿಮಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಕರೆಸಿ ಕ್ಲೈಮ್ಯಾಕ್ಸ್ ಡಿಸ್ಕಷನ್ ಮಾಡ್ತಾರೆ ಮಹೇಶ್ ಭಟ್ ಅವರು, ಯಾವ ಥರ ಮಾಡಲಿ ನೋಡಿ, ಈ ಥರ ಇದೆ, ಈ ಥರ ಅಂದ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಆಗ ಕೆ ವಿ ರಾಜ್ ಅವರು, ಅವರ ಸಿಗ್ನೇಚರ್ ಇದೆ ಒಂದು, ಕಟ್ಟಾಕಿ ಹೊಡೆಯೋದು ಹೀರೋಗೆ, ಸಾಂಗ್ಲಿ ಹತ್ರ ಐಡಿಯಾ ಕೊಡ್ತಾರೆ, ಇದು ಮಾಡಿ ಚೆನ್ನಾಗಿರುತ್ತೆ, ಇದಕ್ಕೆ ಹೊಂದ್ಕೊಳುತ್ತೆ ಮಾಡಿ ಅಂತ. ಅದಕ್ಕೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ, ಅದು ಮಾಡ್ತಾರೆ. ಸಿನಿಮಾ ಸೂಪರ್ ಡೂಪರ್ ಹಿಟ್. ಸಡಕ್ ಸಿನಿಮಾ, ಸಂಜಯ್ ದತ್ ಅವರ ಕೆರಿಯಲ್ಲಿ ಒಳ್ಳೆ ಮೂವಿ, ನೋ ಡೌಟ್. ಇದು ಕೆ ವಿ ರಾಜ್ ಅವರ ಬಾಲಿವುಡ್ ಕೆಲಸ. ಮತ್ತು ಪ್ರಿಯಾಂಕಾ ಅಂತ ಮಾಡಿದ್ದಾರೆ ನೋಡಿ, ಬಂಡ ನನ್ನ ಗಂಡ ಆಗಿರ್ಬೋದು, ಬೊಂಬಾಟ್ ಹುಡುಗ ಹೀರೋ, ಆ ಸಿನಿಮಾ ನಾಯಕಿ. ಆ ನಾಯಕಿ ಕೆ ವಿ ರಾಜ್ ಅವರಿಗೆ ಬಾಂಬೆಲೇ ಪರಿಚಯ ಆಗಿರ್ತಾರೆ. ಉದಾರ್ ಕಿ ಜಿಂದಗಿ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾರೆ ಅವರು, ಅದ್ರ ಬಗ್ಗೆ ಹೇಳ್ತೀನಿ ಈಗ. ಉದಾರ್ ಕಿ ಜಿಂದಗಿ ಸಿನಿಮಾದಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಬಾಂಬೆಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ. ಆ ಟೈಮಲ್ಲಿ ಬಾಲ್ ಠಾಕ್ರೆ ಮನೆ ಹತ್ರನೇ ಇದ್ದಿದ್ದು ಪ್ರಿಯಾಂಕಾ ಅವರು. ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕೆ ವಿ ರಾಜ್ ಅವರು ಬಂದು ಶೂಟಿಂಗ್ ಮಾಡಿ ಕರ್ಕೊಂಡೋಗಿ ಬಿಡ್ತಾಯಿದ್ರು. ಒಳ್ಳೆ ಕೆಲಸಕ್ಕೆ 108 ವಿಘ್ನ, ಬಾರಮ್ಮ ತಲೆ ಕೆಡಿಸ್ಕೊಬೇಡ ಅಂತ. ಎಲ್ಲೇ ಹೋದರೂ ಅವ್ರು ಇದ್ದಂಗೆ ಇದ್ಬಿಟ್ರು ಕೆ ವಿ ರಾಜ್ ಅವರು. ಬೆಳ್ಳಿ ಮೋಡಗಳು ರಿಮೇಕ್ ಆಗೋದು ಉದಾರ್ ಕಿ ಜಿಂದಗಿ. ಕಾಜೋಲ್ ಅವರ ಸಿನಿಮಾ ಕೆರಿಯಲ್ಲಿ ಒಂದು ಒಳ್ಳೆ ಮೂವಿ. ಸಣ್ಣ ಪುಟ್ಟ ಪಾತ್ರ ಮಾಡಿರ್ತಾರೆ ಕಾಜೋಲ್ ಅವರು, ಆದರೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಒಂದು ಒಳ್ಳೆ ಪಾತ್ರ, ಒಂದು ನಟನೆಗೆ ಅವಕಾಶ ಇದ್ದಂಥ ಪಾತ್ರ ಅದು, ಅದನ್ನ ಮಾಡಿರ್ತಾರೆ ಅವರು. ಅವ್ರು ಇವತ್ತು ನೆನೆಸ್ಕೋತಾರೆ ಆ ಸಿನಿಮಾ ಬಗ್ಗೆ. ಉದಾರ್ ಕಿ ಜಿಂದಗಿ ನನ್ನ ಲೈಫಲ್ಲಿ ಬೆಸ್ಟ್ ಮೂವಿ. ನಾನು 20-25 ವರ್ಷದಲ್ಲಿ ಏನು ಮಾಡಬೇಕು ಅದನ್ನ ಅವತ್ತೇ ಮಾಡಿಬಿಟ್ಟೆ, ಅಷ್ಟು ಒಳ್ಳೆ ಕೆಲಸ ನನ್ನ ತೆಗೆಸಿದ್ರು, ನನ್ನೊಳಗೆ ಇಂಥ ಒಂದು ಅಭಿನಯ ಶಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ, ಕೆ ವಿ ರಾಜ್ ಅವ್ರು ತೆಗೆಸಿದ್ರು ಅಂತ ಇವತ್ತು ಹೇಳ್ತಾರೆ ಅವರು. ಅಂಥ ಮೂವಿ ಅದು. ಇದೆಲ್ಲ ಬಾಂಬೆ ಲೈಫ್ ಅವ್ರದ್ದು. ಕನ್ನಡದಲ್ಲೂ ಕೂಡ ಎಂತೆಂಥ ಕೆಲಸಗಳು ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ಇದೊಂದು ವಿಷಯ ಬಿಟ್ಟಿದ್ದೆ, ಮುಜುಡಿತ್ತವರ ಅರಳಿತು ಅಥವಾ ಬಾಡದ ಹೂ ಸಿನಿಮಾ ನೋಡಿ ಅವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ನೀನು ಕೊಡಿಸ್ತೀನಿ ಅಂತ. ಆ ಟೈಮಲ್ಲಿ ಇನ್ನೊಂದು ಮಾತು ಹೇಳಿರ್ತಾರೆ, ನನ್ನ ಜೊತೆ ಬಂದು ಕೆಲಸ ಮಾಡಿ ನೆಕ್ಸ್ಟು, ನನ್ನ ಸಿನಿಮಾಗೆ ಬಂದು ಡೈಲಾಗ್ ಬರೀ ನೆಕ್ಸ್ಟು ಅಂತ ಹೇಳಿರ್ತಾರೆ. ಬಟ್ ಅದು ಆಗಲ್ಲ, ಡಿಲೇ ಆಗಿ ನಿಂತೋಗುತ್ತೆ. ಇಷ್ಟು ಕೆ ವಿ ರಾಜ್ ಅವ್ರ ವಿಷಯನ ಹೇಳಬೇಕಿತ್ತು. ನಮ್ಮಿಂದ ಬಿಟ್ಟು ಒಂದು ಕೆಲವು ವರ್ಷಗಳಿಂದ ಅವರು ಕೆ ವಿ ರಾಜ್ ಅವರು ಅಗಲ್ತಾರೆ, ದೇಹ ಬಿಡ್ತಾರೆ. ಆ ಟೈಮಲ್ಲಿ ಶಿಷ್ಯಂದ್ರೇ ಅವ್ರ ಅಂತ್ಯಕ್ರಿಯೆ ಮಾಡ್ತಾರೆ. ವಾಣಿಜ್ಯ ಮಂಡಳಿಯವರು, ಚಿತ್ರೋದ್ಯಮದವರು, ಯಾರ ಬಗ್ಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಫೇಸ್ಬುಕ್ನಲ್ಲೇ ಇದ್ರ ಬಗ್ಗೆ ಹಾಕಿದರು. ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲ್ಲ, ಇವತ್ತುವರೆಗೂ ಮಾಡಿಲ್ಲ. ನುಡಿನಮನ ಕಾರ್ಯಕ್ರಮ ಮಾಡಿಲ್ಲ. ಹೊಸ ನಿರ್ದೇಶಕರುಗಳಿಗೆ, ಟೆಕ್ನಿಷಿಯನ್ಗಳಿಗೆ ಅವರು ರೋಲ್ ಮಾಡೆಲ್ ಹಾಗೂ ಲೆಸನ್. ಅವರ ಸಿನಿಮಾ, ಅವರ ಒಂದು ಲೈಫ್ ಸ್ಟೈಲು ಲೆಸನ್ ಅದು. ಕೆಲವೊಬ್ಬರು ಲೈಫ್ ಸ್ಟೈಲ್ ನೋಡೋಕ್ಕೆ ಹೋಗಲ್ಲ, ಸಿನಿಮಾ ಮಾತ್ರ ನೋಡಬೇಕು. ತೆರೆ ಹಿಂದೆ ಕೆಲಸ ಮಾಡಿದ್ದವರು, ಅವರು ಪರ್ಸ್ನಲ್ ಲೈಫು ಸಿನಿಮಾ ಲೈಫೆಲ್ಲ ಒಂದೇ. ಏನು ಅವರು ಓಪನ್ ಬುಕ್ ಇದ್ದಾಗ ಅವರು ಅಂಬರೀಷು, ಶಂಕರ್ನಾಗ್ ಅವರು ಹೊಟ್ಟೆ ಕಿಚ್ಚೆ ಇಲ್ಲದಂಥ ವ್ಯಕ್ತಿಗಳು, ಹೃದಯ ಶ್ರೀಮಂತಿಗಿದ್ದಂಥ ವ್ಯಕ್ತಿಗಳವರೆಲ್ಲ.
ಇನ್ನೊಬ್ಬರನ್ನ ಬೆಳೆಸಿದ್ರೆ ಅವ್ರು ಹೊಟ್ಟೆ ಕಿಚ್ಚೆ ಪಡ್ತಾ ಇತ್ತಿಲ್ಲ ಮಾಡ್ಕೊಂಡು ಹೋಗಿ ಅಂತ. ಇನ್ನೊಂದು ವಿಷಯ ನೋಡಿ ಮರ್ತಿದ್ದೀನಿ ಹೇಳಬೇಕು. ಮುತ್ತಪ್ಪರಯ್ಯವ್ರ ಸಿನಿಮಾ ಮಾಡಬೇಕಾಗಿರುತ್ತೆ, ಇದೇ ಕೆ ವಿ ರಾಜು ಅವರು. ಊಟಿಯಲ್ಲೆಲ್ಲೋ ಒಂದು ರೂಮ್ ಮಾಡ್ತಾರೆ, 2 ದಿನ ಫೇಸ್ ಟು ಫೇಸ್ ಕೂತ್ಕೊಂಡು ಎಲ್ಲ ಕತೆ ಕೇಳಿ ಬರೀತಾರೆ. ಅದರಲ್ಲಿ ಮೂರು ಶೇಡ್ ಬರುತ್ತೆ, ಯಂಗ್ ಪಾತ್ರ, ಮಿಡ್ಲ್ ಏಜ್ ಪಾತ್ರ, ಆಮೇಲೆ ಒಂದು ಏಜ್ ಪಾತ್ರ. ಉಪೇಂದ್ರ ಅರ್ಜುನ್ ಸರ್ಜಾಲ ಮಾಡಬೇಕಾಗಿರುತ್ತೆ ಪಾತ್ರದಲ್ಲಿ, ಆ ಒಂದು ಸಿನಿಮಾದಲ್ಲಿ. ಒಟ್ಟಿಗೆ ಎಟ್ ಎ ಟೈಮ್ ಎಲ್ಲ ಭಾಷೆ ರಿಲೀಸ್ ಮಾಡಬೇಕು, ಒಟ್ಟಿಗೆ ಅವ್ರದ್ದು 3 ಭಾಗನೂ ಮಾಡ್ತೀನಿ, ಒಟ್ಟಿಗೆ ರಿಲೀಸ್ ಮಾಡಬೇಕು ಅದನ್ನ ಅಂತ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ. ಅದ್ಭುತ ಪ್ಲ್ಯಾನ್ ಅದು. ಆದರೆ ಅದನ್ನ ರವಿ ಬೆಳಗೆರೆ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ, ಆ ಸ್ಕ್ರಿಪ್ಟ್ ನನಗೆ ಕೊಟ್ಟು ನೀವು ಒಳ್ಳೆಯದಾಗಲಿ ಅಂತ ಬಂದ್ಬಿಡ್ತಾರೆ. ಹೊಟ್ಟೆ ಕಿಚ್ಚೆ ಪಡಲ್ಲ, ಆಯಿತು ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಅಂತ ಬಂದ್ಬಿಡ್ತಾರೆ. ಕೆಲವು ಅಲ್ಲಿ ಇನ್ಸಿಡೆಂಟ್ಗಳನ್ನ ಬರೀತಾರೆ ಕೆ ವಿ ರಾಜು ಅವರು ರಿಯಲ್ ಆಗಿ, ಅದನ್ನ ಮುತ್ತಪ್ಪರಯ್ಯವರು ಒಪ್ಪಲ್ಲ, ಇದು ಬರೆಯೋಂಗಿಲ್ಲ ಅಂತಾರೆ. ಬಟ್ ಇಲ್ಲ, ನಾನು ರಿಯಲ್ ಆಗೇ ಮಾಡಬೇಕು, ನಾನು ಹಂಗಿದ್ರೆ ಕತೆ ಬರ್ಕೊಂಡೇ ಮಾಡ್ತಿದ್ದೆ, ನಿಮ್ಮ ಬಯೋಗ್ರಫಿ ಅಂತ ಹೇಳಿದಾಗ ನಾನು ಅದೆಲ್ಲ ಹಾಕಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಅಲ್ಲಿ ವಾದ ನಡೀತದೆ. ಆದರೆ ಮುತ್ತಪ್ಪ ಇವರು ನಮ್ಮ ರವಿ ಬೆಳಗೆರೆ ಅವರು ಮುಂದೆ ಬಂದಾಗ ಇದನ್ನ ಕೊಟ್ಟು ಬಂದ್ಬಿಡ್ತಾರೆ. ಆ ಥರ ಹಂಗೇರಿ ಅವರು ಎಂಥ ಒಳ್ಳೆ ವ್ಯಕ್ತಿತ್ವ ಅಂದರೆ ಹೊಟ್ಟೆ ಕಿಚ್ಚೆ ಪಡಲ್ಲ, ಆಯಿತು ನೀವು ಸ್ಕ್ರಿಪ್ಟೇ ಕೊಟ್ಟು ಬಂದ್ಬಿಡ್ತಾರೆ. ಅಂಥ ವ್ಯಕ್ತಿ ಕೆ ವಿ ರಾಜು ಅವರು ನಮ್ಮೊಂದಿಗೆ ಯಾವತ್ತೂ ಸಿನಿಮಾದ ಮೂಲಕ ಇರ್ತಾರೆ. ಅವರ ಸಿನಿಮಾದ ಸಂಭಾಷಣೆ, ಸ್ಕ್ರೀನ್ ಪ್ಲೇ, ಹಾಡುಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೆಂಕಿ ಥರ ಇರೋದು. ನಿಮಗೆಲ್ಲ ಗೊತ್ತಿರುತ್ತೆ. ಹೊಸ ಡೈರೆಕ್ಟರ್ಗಳು ಬಂದರೆ ಅವ್ರು ಸಿನಿಮಾ ನೋಡೋದು ಸಾಕು, ಎಷ್ಟೋ ಟ್ಯೂಷನ್ಗಳು ಬ್ರೈನಿಗೆ ಫುಡ್ ಸಿಗುತ್ತೆ ಅಂತ. ಎಲ್ಲರಿಗೂ ಥ್ಯಾಂಕ್ ಯು.